ಮಹಾಮಾತೆ ಕುಂತಿದೇವಿ ಆಶೀರ್ವಾದ ಸದಾ ನಮಗಿರುವಂಥದ್ದು. ಹೌದು. ಒಂದು ಮಾತುಂಟು ಪ್ರಪಂಚದಲ್ಲಿ, ಹಾ ಎತ್ತಲೊಲೆಯುವುದು ಧರ್ಮಬಲ, ಹಾ ಅತ್ತಲೊಲೆಯುವುದು ದೈವ, ಹಾ ಎತ್ತಲೊಲೆಯುವುದು ದೈವ, ಅತ್ತ ವಿಜಯಾಶಯದ ಶ್ರೀಮಂತ. ಯಾರು ಧರ್ಮವನ್ನು ನೆಚ್ಚಿಕೊಂಡು ಬದುಕಿನ ದಾರಿಯಲ್ಲಿ ಮುಂದುವರಿಯುತ್ತಾರೋ ಹಾ ಅಂಥವರನ್ನು ಧರ್ಮ ಕೈ ಬಿಡುವುದಿಲ್ಲ. ಮತ್ತೆ ಇದು ಹೌದಣ್ಣ. ತ್ರೇತಾಯುಗದ ಮಹಾನುಭಾವನಾದಂತಹ ಶ್ರೀರಾಮಚಂದ್ರನೇ ಹೇಳಿದಂತೆ ಹಾ ಧರ್ಮೋ ಹಿ ಪ್ರಥಮೋ ಲೋಕ ಅಲ್ವಾ? ಹೌದು. ಧರ್ಮೋ ಸತ್ಯ ಪ್ರತಿಷ್ಠಿತ. ಹಾಗಾಗಿ ಧರ್ಮವನ್ನು ನಂಬಿದವರು ನಾವು ಹಾ ಪಾಂಡವರು. ವಿಧಿ ಪ್ರೇರಿತವಾಗಿ ಏನೇನೋ ಸಂಕಷ್ಟಗಳನ್ನು ಅನುಭವಿಸುತ್ತೇವೆ ನಮ್ಮ ಜೀವನದಲ್ಲಿ. ಹಾ ಅದಕ್ಕೆ ಯಾರ್ಯಾರನ್ನು ಹೊಣೆ ಮಾಡೋದು ಕಾರಣನಾಗಿದ್ದು ನಮ್ಮ ಉದ್ದೇಶವೇ ಅಲ್ಲ. ಯಾಕಂದ್ರೆ ನಮ್ಮ ವಿಧಿಯಲ್ಲಿ ಅದು ಬರೆದಿತ್ತು ಅಂತ. ಹಾ ಯಾವಾಗಲೂ ಒಂದು ಚಿನ್ನ ಪ್ರಕಾಶಿಸಬೇಕು ಅಂತ ಇದ್ರೆ ಅದನ್ನು ಪುಟಗಿಟ್ಟು ನೋಡಬೇಕು ಹೌದು. ಅಲ್ವಾ? ಹಾ ಹಾಗಾಗಿ ಬದುಕಿನ ಕುಟುಂಬೆಯಲ್ಲಿ ಬೆಂದು ಹಾ ಇವತ್ತು ಕಷ್ಟ ಅಂದ್ರೆ ಏನು, ಸುಖ ಅಂದ್ರೆ ಏನು, ಹಾ ಒಡನಾಟ ಅಂದ್ರೆ ಏನು, ಕಷ್ಟದಲ್ಲಿಯೂ ಸುಖದಲ್ಲಿಯೂ ನಮ್ಮ ಜೊತೆಯಲ್ಲಿ ಇರುವವರು ಯಾರು, ಹಾ ಎಲ್ಲ ಜೀವನದ ಪಾಠ ನಮಗಾಗಿದೆ ಖಂಡಿತ. ಅಲ್ವಾ? ಹೌದು. ಆ ಕಾರಣದಿಂದ ವರ್ತಮಾನದ ಈ ಸ್ಥಿತಿ ಇಂದ್ರಪ್ರಸ್ಥ ಹೇಗಾಗಿದೆ ನೋಡಿ. ಓ ಒಂದು ಕಾಲಕ್ಕೆ ಪ್ರಸ್ಥಭೂಮಿಯಾಗಿ ಇದ್ದಂತಹ ಪ್ರದೇಶ ಇದೆ. ಹೌದಾ? ಈಗ ಇಂದ್ರಪ್ರಸ್ಥವೇ ಆಗಿದೆ ಅಲ್ವಾ? ನಿಜವಾಗಿ ಇಂದ್ರನ ಅಮರಾವತಿಯನ್ನೇ ದೂಷಿಸುವ ಹಾಗೆ ಅಂತ ಕವಿಗಳು ಹೊಗಳ್ತಾ ಇದ್ದಾರೆ, ವರ್ಣಿಸ್ತಾ ಇದೆ. ಹೀಗಾಗಬೇಕು ಅಂತ ಇದ್ರೆ ಕಾರಣ ಏನು ಹೇಳಿದ್ರೆ ಹಾ ನಾವು ಮಾಡಿದಂತಹ ಲೋಕ ಸಂಗ್ರಹ ಹಾ ಅಲ್ವಾ? ಹೌದು. ಪಾಂಡವರ ಅಸ್ತಿತ್ವವೇ ಇಲ್ಲ ಅಂತ ಆಗುವಂತಹ ಒಂದು ಸನ್ನಿವೇಶ ಇತ್ತು. ಹೌದು. ಅರಗಿನಾಲಯದಲ್ಲಿ ಸ್ವೀಕರಿಸಬೇಕಾದಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಪಾಂಡವರು 5 ಬದುಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಹೇಗಣ್ಣ? ಅರಗಿನಾಲಯದಲ್ಲಿ ನಾವು ಮನೆಗೆ ನಿಲ್ಲಿಸ್ತಾ ಇದ್ದಾಗ ಹಾ ಮಧ್ಯರಾತ್ರಿಯಿಂದ ಒಂದು ಹೊತ್ತುಕೊಂಡು ಹಾ ಸುರಕ್ಷಾದಲ್ಲಿ ಓದೋದು ನೀನಲ್ವಾ? ಹಾ ಅಂದ್ರೆ ನಿಮಿತ್ತ ಇರಬಹುದು, ಆದ್ರೆ ಒಂದೊಂದು ದಾರಿಯಲ್ಲಿ ದೇವರು ನಮ್ಮನ್ನು ಮುನ್ನಡೆಸ್ತಾನೆ ಅಂತ ಅರ್ಥ ಅಲ್ವಾ? ಆಮೇಲೆ ಹಾ ಹಾಗೆ ಹೋದವರು ಅರಣ್ಯಾಭಿಮುಖವಾಗಿ ಏನೇನು ಬಂಧಗಳನ್ನು ನಾವು ಅನುಭವಿಸಿದ್ದೇವೆ. ಹೌದು ಹೌದು ಹೌದು. ಇಡೀ ಮನ ವಧೆ ಆಗಿದೆ. ಹಿಡಿಯುವಿಯ ಸಂಗ್ರಹ. ಹೌದು. ಆಮೇಲೆ ನಾವು ಬಕಾಸುರನ ಆ ಒಂದು ಅವಾಂತರದ ಪಾಲಾಗಿ ಬಂದದ್ದು ಏಕಚಂದ್ರ ಪದದಲ್ಲಿ ಯಾವಾಗಲೂ ಅವನು ಭದ್ರವೇ ಇದ್ದರು, ಅದನ್ನು ನಿಲ್ಲಿಸಿ ಆಗಿದೆ ಅಲ್ವಾ? ಹಾಗೆ ಹೋದದ್ದರಿಂದಾಗಿ ದ್ರೌಪದಿ ಸ್ವಯಂವರದಲ್ಲಿ ಪಾಂಡವರು ಅಂತ ಪ್ರಕಟರು. ಆಗ ನಮಗೆ ಸಿಕ್ಕಿದಂತಹ ಒಂದು ಬಹಳ ದೊಡ್ಡ ಲಾಭ ಅಂದ್ರೆ ದೇವರಾದಂತಹ ಶ್ರೀಕೃಷ್ಣನನ್ನು ನಾವು ದರ್ಶನ ಮಾಡಿರುವುದು ಕುಂಬಾರನ ಅರಮನೆಗೆ ಬಂದಿದ್ದರು ಅಲ್ವಾ? 5 ಕೈನಗರಿ ಕಮಲೋದರನ ಕೈಯಲ್ಲಿ ಕೊಟ್ಟರು. ನಮ್ಮನ್ನೆಲ್ಲರನ್ನು ಎತ್ತಿ ನೆಲೆಯಿಂದ ಅಪ್ಪಿಕೊಂಡಿದ್ದಾನೆ. ನಮ್ಮಮ್ಮ ಪಾದದ ಮೂಲದಲ್ಲಿ ನಮ್ಮನ್ನು ಕೆಡವಿದ ಹೊತ್ತಿಗೆ ಹಾ ಮಮ ಪ್ರಾಣ ಹಿ ಪಾಂಡವ ಅಂತ ನಮ್ಮ ಎದೆಗಾಲಿಸಿಕೊಂಡಿದ್ದಾರೆ ಶ್ರೀಕೃಷ್ಣ ಭಗವಂತ. ಹೌದು ಹೌದು ಹೌದು. ಆಮೇಲೆ ನಡೆದದೆಲ್ಲ ಇತಿಹಾಸವೇ. ಹಾ ಒಬ್ಬಳು ಗೆದ್ದದ್ದು ಅರ್ಜುನ, ಆದರೆ ನಾವು ವಿವಾಹ ಬೇಕಾಗಿ ಬಂತು. ಆಮೇಲೆ ಏಕಾಂತ ಭಂಗ ಮಾಡಿದವರಿಗೆ ಶಿಕ್ಷೆ ಏನು, ಪ್ರಾಯಶ್ಚಿತ್ತ ಏನು ಎನ್ನುವುದನ್ನು ಕೂಡ ಅರ್ಜುನ ಅನುಭವಿಸಿಯಾಗಿದೆ. ಹೌದು. ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬಂದ. ಅವರು ಸುಭದ್ರಾ ಕಲ್ಯಾಣದ ಮೂಲಕವಾಗಿ ಮತ್ತೊಂದು ಪರಿಣಯವನ್ನು ಮಾಡುವಂತಹ ಸ್ಥಿತಿ ಬಂತು. ಒಂದು ಸಂಗ್ರಹವೇ ಮಾಡಿದ್ರು. ನಿನಗೂ ಮಕ್ಕಳಾಗಿದೆ, ಹೌದು. ಅವರಿಗೂ ಮಗ ಆಗಿದ್ದಾರೆ, ಸಂಸಾರ ಬೆಳೆದಿದೆ. ಹೌದಾ? ಹೌದಾ? ಆದರೆ ಈಗ ಅವರು ನಿಜವಾದಂತಹ ರಾಜಕೀಯದ ವ್ಯವಸ್ಥೆಗಳು ಹೇಗೆ ಎನ್ನುವುದಕ್ಕೆ ಇಂದ್ರಪ್ರಸ್ಥಕ್ಕೆ ಕೊಡಬೇಕು ಅಂತ ಹೇಳುವ ಹಾಗೆ ಮಯನಿರ್ಮಿತವಾದಂತಹ ಒಂದು ಸಭಾಪಟ್ಟ, ವಿಶಾಲವಾದ ಪಗಾರ ಸ್ಮರಣೆ ಎನ್ನುವಂಥದ್ದು ಎಷ್ಟು ದೊಡ್ಡದು ನೋಡು. ಹೌದು. ನಾವು ಪಗಾರ ಮಾಡಬೇಕು ಅಂತ ಮಾಡಿದ್ದಲ್ಲ, ಮಯ ಇದ್ದಾರೆ ಅಂದ್ರೆ ಗೊತ್ತಿಲ್ಲ. ಹೌದಾ? ಆದರೂ ಮಯ ರಕ್ಷಿಸಲ್ಪಟ್ಟದ್ದರಿಂದ ಕಾಂಡವರ ದಹನದಲ್ಲಿ ಆ ಉಪಕೃತಿಯನ್ನು ಸ್ಮರಿಸಿ ಈ ಮಂಟಪವನ್ನು ನಿರ್ಮಿಸಿಕೊಂಡಿದ್ದಾರೆ ಅಲ್ವಾ? ಇಲ್ಲಿ ಇಲ್ಲದೇನು ದೇವಸಭೆಯಲ್ಲಿದ್ದದೆಲ್ಲ ಇಲ್ಲಿ. ಅದಕ್ಕಿಂತ ವಿಶೇಷವೇ ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಆಯುಧ ಕೊಟ್ಟಿದ್ದಾನೆ, ಶಂಖ ಕೊಟ್ಟಿದ್ದಾನೆ. ಇದೆಲ್ಲ ನಾವು ನಿರೀಕ್ಷೆ ಮಾಡಿ ಬೇಕು ಅಂತ ಕೇಳಿ ಬಂದದ್ದಲ್ಲ, ನಮ್ಮ ಭಾಗ್ಯದಲ್ಲಿ ಒದಗಿ ಬಂದದ್ದು. ನನಗೂ ಸಂತೋಷ ಆಗಿದೆ. ಸಂತೋಷದ ಆದಿಕ್ಕೆ ಆದಾಗ ರುಧಿರೋದ್ಗಾರ ಸಿಕ್ಕಿದ ಹಾಗೆ ಇವನಿಗೆ ಈಗ ದೇವು ಹೇಳಿಕೊಟ್ಟಾಗ
ರಿಪು ಸಂಹಾರಕ್ಕೆ ಮತ್ತೆ ಬೇರೆ ಯಾವುದು ಬೇಡ. ಯಾವುದು ಬೇಡ, ಭಾಳ ಒಳ್ಳೆಯದು. ಸಮಾಧಾನ ಆಗಿದೆ ನಮಗೆ. ಹಾ. ಅನಂತವಿದೆ ಎನ್ನುವಂಥ ಶಂಕರನಿಗೆ, ಹಾ. ಸುಘೋಷ ಮಣಿ ಬಿಡುವ ಅವರಿಗೆ ಅಲ್ವಾ, ಹೀಗೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಇದೆಲ್ಲ ಬಡವಳಿಯಾಗಿ ಬಂದದ್ದು ದೈವಾನುಗ್ರಹ ನಾವು ಸ್ವೀಕಾರ ಮಾಡಿದೆ. ಖಂಡಿತ. ಆದರೆ ದುಃಖದ ಹಿಂದೆ ಸುಖ, ಸುಖದ ಹಿಂದೆ ದುಃಖ. ಸಂತೋಷ ಬಂದಾಗ ತುಂಬ ಹೇಗೂ ಹಾಗಿಲ್ಲ, ಏನಾದರೂ ಹೊಡೆತ ಬೀಳುತ್ತದೆ ಅಲ್ವೋ. ಈಗ ನಮಗದರ ಅನುಭವ ಆಗಲಿಲ್ಲ. ದೇವಶ್ರೀಗಳಾದಂತಹ ನಾರದರು ನಾವು ಎನಿಸದೇ ಇದ್ದಂತಹ ಒಂದು ವಿಚಾರವನ್ನು ನಮ್ಮ ಕಿವಿಗೆ ಬಿಟ್ಟಿದೆ. ಜನರಿಗೆ ಅವರೇಂದ್ರಪುರದಲ್ಲಿ ಸರಿಯಾದ ಸ್ಥಾನ ಸಿಗಲಿಲ್ಲ. ನಾವೆಲ್ಲ ಒಮ್ಮೆಲೆ ಕುಸಿದು ಹೋದದ್ದು. ಮಕ್ಕಳಾದವರು ಉನ್ನಾಮ ನರಕದಿಂದ ಪಾರು ಮಾಡಿದಾಗ ಮಾತ್ರ ನಿಜವಾಗಿ ಪುತ್ರರು ಆಗ್ತಾರೆ ಅಂತ ಹೇಳುವುದು. ಇಲ್ಲದೆ ಪುತ್ರರೇ ಅಲ್ಲ. ನಮ್ಮ ತಂದೆಯವರು ಪುತ್ರವಂತರಾಗಿದ್ದಾರೆ, ದೈವಾನುಗ್ರಹದಿಂದ ನಾವೆಲ್ಲ ಜನಿಸಿದ್ದೇವೆ. ಆದರೆ ಸತ್ಪುತ್ರರನ್ನು ನಾವಾಗಲಿಲ್ಲ ಅಂತ ಹೇಳ್ತಾರ. ನಾನಾದ್ರೆ ಹೇಳುವಾಗ ಹಾಗೆ ಅನ್ನಿಸ್ತದೆ. ಪಾಂಡು ಮಹಾರಾಜರು ಆ ದುರ್ಗತಿಯಲ್ಲಿ ಇರಬೇಕು ಅಂತ ಇದ್ರೆ ಮಕ್ಕಳಾಗಿ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ಹಿಂದುಳಿದಿರುತ್ತೇವೆ ಅಂತ ಆಯ್ತು. ಅದನ್ನು ಅವರೇ ಸೂಚಿಸಿದರು. ಸೂಚಿಸಿದರು. ಯಾಗವನ್ನು ಮಾಡಬೇಕು, ಎಲ್ಲ ರಾಜರಿಗೂ ಅಸೂಯೆ ಬರಬೇಕು. ಈಗ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ನಮಗೆ. ಆ ಕೂಡಲೇ ರಾಜಸೂಯ ಮಾಡಬೇಕಾದಂಥ ಪ್ರಮೇಯ ಬಂದಾಗ ಆಲೋಚನೆ ಮಾಡಬೇಕಾದದ್ದೇ ಅಲ್ವೇ ನಾವು ಮಾಡಲೇಬೇಕು. ಸಾಧ್ಯ ಆದಿದ್ದ ಆಗಲಿಕ್ಕಿಲ್ಲ, ಮಾಡೋದಿದ್ರೆ ಹೇಗೆ ಮಾಡುವುದು? ಅದು ವಿಷಯ ಬಿದ್ದ ಕೂಡಲೇ ಮಾಡುವುದರಲ್ಲಿ ಹೇಳಿದ್ರು ಅನುಮಾನವೇ ಬುದ್ಧಿಯ ಧೈರ್ಯ ಕೊಟ್ಟದ್ದು ಮಾಡಲೇಬೇಕಲ್ಲ. ಆದರೆ ನಮ್ಮ ಅಪ್ಪನ ವಿಷಯ ಅರ್ಜುನ ಕಟ್ಟ ಇದು ಸೂಚನೆಗಳು ಎಷ್ಟು ಸಮಯೋಚಿತವಾದದ್ದು. ನಮ್ಮದಷ್ಟೇ ಬಲ ಇರಬಹುದು, ಬೇಕಾದಷ್ಟು ಸಾಧನ ಸಂಪನ್ನತೆಯೂ ನಮ್ಮಲ್ಲಿ ಇರಬಹುದು. ಆದರೆ ಹೋಗುವ ದಾರಿಯಲ್ಲಿ ಎಡವಿ ಬೀಳಬಾರಲ್ಲ. ದಾರಿಯನ್ನು ತೋರಿಸುವ ಬೇಕು. ಹಾಗೆ ದಾರಿ ತೋರಿಸುವನಾಗಿ ನಮ್ಮನ್ನೆಲ್ಲ ರಕ್ಷಿಸುವ ಸುಧಾರಿ ಅವರಿಗೆ ಕೇಳುವುದು ಒಳ್ಳೆಯದು ಅಂತ ಸೂಚನೆ ಕೊಟ್ಟದ್ದು ನಮ್ಮ ದೇವರಿಗೆ ಅರ್ಜುನ ಕೊಟ್ಟದ್ದು. ಕೃಷ್ಣನ ವಿಷಯ ಬಂದ ಮೇಲೆ ಬದಲು ಯೋಚನೆ ಮಾಡಲಿಕ್ಕೆ ಬರಮಾಡಿಕೊಳ್ಬೇಕು ಕೃಷ್ಣನನ್ನು. ನಾವೇ ಹೋಗೋದಿತ್ತು, ಆದರೆ ಅಷ್ಟು ನಿರೀಕ್ಷೆ ಕೃಷ್ಣನಲ್ಲಿ ಇರಲಿಕ್ಕಿಲ್ಲ. ಆ ಕಾರಣದಿಂದ ನನ್ನದೇ ಸಾರಥಿಯಾಗಿರತಕ್ಕಂಥ ಇಂದ್ರಸೇನನನ್ನು ಇಲ್ಲಿಂದ ಅಲ್ಲಿಗೆ ಕಳಿಸಿದ್ದೇನೆ. ಹೌದಾ? ವರ್ತಮಾನ ಹೋಗಿದೆ, ದೇವರು ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿ ಅವರ ವರವನ್ನೇ ನಾವು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಅದೇನು ಮಹಾದ್ವಾರದಲ್ಲಿ ಏನೋ ಸಪ್ಪಳ ಆಗ್ತಾ ಉಂಟು, ಜೈಕಾರ ಬಳಗುತ್ತಾ ಉಂಟು. ಇದು ದೇವರು ಬಂದ ಸೂಚನೆ ಅವರಲ್ಲ. ಶಂಕ ಧ್ವನಿಯೇ ಕೇಳಿಸ್ತದೆ. ಈಗ ದೇವರು ಬಂದಿದ್ದಾರೆ ಎನ್ನುವ ಸೂಚನೆ ಆದ ಮೇಲೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು ಉಚಿತ ಅಂತ ಆಗದ ತಪ್ಪು ಅಂತೇಳಿ ಬನ್ನಿ 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 ಎಲ್ಲರೂ ಬನ್ನಿ ವಸುದೇವ ವಾದಾರವಿಂದ ಕಡೆಗೆ ಪಾಂಡವರ ಇಬ್ಬರು ಪಡೆದಿದ್ದೇವೆ ಸ್ವಾಮಿ. ನಾನು ಭೀಮಸೇನ ಈ ಬದಿಯಿಂದ ಪಡೆದಿದ್ದೇನೆ.